ಕೋರ್ಟ್ ಮೆಟ್ಟಿಲೇರಿದ ಡಿವೋರ್ಸ್ ಪ್ರಕರಣಕ್ಕೆ ಇದೆಂತ ಟ್ವಿಸ್ಟ್. ಶಾಬಾಷ್ ಎನ್ನುವಂತಿದೆ ಕೋರ್ಟ್ನಲ್ಲಿ ನಡೆದ ಮ್ಯಾಜಿಕ್. ಒಂದು ಒಳ್ಳೆಯ ದೃಷ್ಟಿಯಿಂದ ತಾವು ಜೀವನ ಸಾಗಿಸಬೇಕು. ನೀವೇನು ಗಂಡ ಹೆಂಡತಿ ಕೂಡಿಕೊಂಡು ಒಂದು ಒಳ್ಳೆ ಜೀವನ ಮಾಡ್ತಿಲ್ಲ, ಅದೇ ಶಾಶ್ವತ. ಡಿವೋರ್ಸ್ ಈ ಪದ ಕಲಿಯುಗದಲ್ಲಿ ಕೇಳಿಬರುವ ಕಾಮನ್ ವರ್ಡ್ ಆಗ್ಬಿಟ್ಟಿದೆ ಕಣ್ರಿ. ಮದುವೆಯಾದ ದಂಪತಿಗಳಲ್ಲಿ ಸಾಮರಸ್ಯ ಮೂಡದೆ ವೈಮನಸ್ಸು, ವಿರಕ್ತಿ, ಸ್ವಾಭಿಮಾನ, ಗರ್ವಭಾವ ಹೀಗೆ ನಾನಾ ನೆಪಗಳ ಕಾರಣವೊಡ್ಡಿದಾಗ ಕಟ್ಟ ಕಡೆಗೆ ಹೊರಸೂಸುವ ಪದವೇ ಡಿವೋರ್ಸ್. ಹೌದು, ವಿಚ್ಛೇದಿತ ಅಥವಾ ಡಿವೋರ್ಸ್ ಅನ್ನೋ ಪದ ಕೆಲವು ದಂಪತಿಗಳ ಬಾಳಲ್ಲಿ ತಿಂಗಳುಗಳ ಕಾಲ ಇರುತ್ತೆ, ಇನ್ನು ಕೆಲವು ದಂಪತಿಗಳ ಬಾಳಲ್ಲಿ ವರ್ಷಗಳ ಕಾಲ ಇರಬಹುದು. ಆದ್ರೆ ಈ ಡಿವೋರ್ಸ್ ಅನ್ನೋ ಪದ ಒಮ್ಮೆ ದಾಂಪತ್ಯ ಜೀವನದಲ್ಲಿ ಬಂದ್ರೆ ಅದರ ಕರಿನೆರಳು ಗಂಡ ಹೆಂಡತಿಯರನ್ನ ಅಕ್ಷರಶಃ ಶತ್ರುಗಳನ್ನಾಗಿಸಿ ಬಿಡುತ್ತೆ. ಇದು ಕಟ್ಟ ಕಡೆಗೆ ನ್ಯಾಯಾಲಯದ ಅಂಗಳಕ್ಕೂ ಚಿಮ್ಮಿ ಬಿಡುತ್ತೆ. ಒಮ್ಮೆ ಡಿವೋರ್ಸ್ ಬೇಕು ಅಂತ ಕೋರ್ಟ್ ಮೆಟ್ಲೇರಿದ್ರೆ ಅದು ಕೊನೆ ಆಗುವವರೆಗೂ ಬಿಡೋದೇ ಇಲ್ಲ. ಇಂತಹ ಸಾಕಷ್ಟು ಉದಾಹರಣೆಗಳನ್ನ ನೀವು ನೋಡಬಹುದು. ಒಂದು ಡಿವೋರ್ಸ್ ಕೇಸ್ ಕೋರ್ಟ್ ಮೆಟ್ಲೇರಬೇಕು, ವಿಚ್ಛೇದನ ತೀರ್ಪು ಹೊರಬೀಳಬೇಕು ಅನ್ನೋಷ್ಟರಲ್ಲಿ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗಾಗಿದ್ರೆ ಹೆಂಗಿರುತ್ತೆ. ಡಿವೋರ್ಸ್ ಪಡಬೇಕಿದ್ದ ದಂಪತಿಗಳು ಪುನಃ ಕೋರ್ಟ್ ನಲ್ಲಿ ಮರುವಿವಾಹ ಆಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೇಳೋಕೆ ಅದಷ್ಟು ಮಜವಾಗಿರುತ್ತೆ ಅಲ್ವಾ. ಇದೀಗ ಸೇಮ್ ಟು ಸೇಮ್ ಅಂತದೇ ಒಂದು ಕೇಸ್ ನಡೆದಿದೆ ಕಣ್ರಿ. ಆದ್ರೆ ಕೇವಲ ಒಂದು ದಂಪತಿ ಜೋಡಿ ಅಲ್ಲ, ಬರೋಬ್ಬರಿ 3 ದಂಪತಿಗಳ ಜೋಡಿ ಡಿವೋರ್ಸ್ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಕೊನೆಗೆ ಕೋರ್ಟ್ ನಲ್ಲಿ ಮರು ಮದುವೆ ಮಾಡಿಕೊಂಡು ಪುನಃ ಹೊಸ ಜೀವನಕ್ಕೆ ಕಾಲಿಟ್ಟಿರುವ ಎಲ್ಲರಿಂದಲೂ ಶಬ್ಬಾಷ್ ಎನ್ನುಕೊಳ್ಳುವ ಮಟ್ಟಿಗೆ ಸರ್ಪ್ರೈಸ್ ಸ್ಟೋರಿ ಒಂದು ನಡೆದು ಹೋಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಎರಡು ಜೋಡಿಗಳನ್ನು ಒಂದು ಮಾಡೋ ಸಲುವಾಗಿ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಅರ್ಜಿದಾರ ಪರ ವಕೀಲರು ಕೂಡ ಭಾಳಷ್ಟು ಶ್ರಮವಹಿಸಿ ಬುದ್ಧಿವಂತಿದ್ದಾರೆ. ಹಿಂದಿರ್ತಕ್ಕಂಥ ಸಾಹೇಬರು ಕೂಡ ಭಾಳಷ್ಟು ರಮೇಶ್ ಕಾಣಿಗಾರ್ ಸಾಹೇಬರು ಕೂಡ ಭಾಳ ತಿಳಿಸಿ ಕಳಿಸಿದ್ರು. ಆದರೂ ಒಂದು ಸಮಸ್ಯೆ ಆಗಿ ಮತ್ತೆ ನ್ಯಾಯಾಲಯದ ಮೆಟ್ಟಿಲು ಬಂದಿತ್ತು. ಈ ಸಲ ನಮ್ಮ ಗುಡ್ಡಪ್ಪ ಸಾಹೇಬರು ಇದನ್ನು ಭಾಳ ಹೇಳಿ ಅವರಿಬ್ಬರಿಗೂ ಮುಂದಿನ ಜೀವನ ಸುಖಕರವಾಗಿಲ್ಲ ಅಂತೇಳಿ ತಿಳಿಸಿ ಬುದ್ಧಿವಾದ ಹೇಳಿದಕ್ಕೆ ಇವತ್ತು ಅವ್ರು ನಮ್ಮ ಜೀವನ ಮತ್ತೊಂದು ಸಲ ಪುನಃ ವಿವಾಹ ಮಾಡ್ಕೊಂಡು ಹೋಗಿದ್ದಾರೆ. 3 ಗಂಟು ಕಳಚಿಕೊಳ್ಳಲು ಪಟ್ಟಿದ್ರು ಪಚಿದಿ. ದೂರವಾಗಬೇಕಿದ್ದ ದಂಪತಿಗಳು ಜೋಡಿ ಹಕ್ಕಿಗಳಾದ ಅಪರೂಪದ ಕಹಾನಿ. ಹೌದು, ನಾನಾ ಕಾರಣಗಳಿಂದ ಇರುಸು ಮುರುಸುಗಳಾದ ವಿವಿಧ 3 ದಂಪತಿಗಳ ಜೋಡಿಗಳು ನಾವುಗಳು ಒಟ್ಟಿಗೆ ಜೀವನ ನಡೆಸೋಕಾಗಲ್ಲ, ನಮಗೆ ಕಡ್ಡಾಯವಾಗಿ ಡೈವರ್ಸ್ ಅನ್ನೋ ಮದ್ದು ಬೇಕೇ ಬೇಕು ಅಂತ ಶತಾಯಗತಾಯ ಡೈವರ್ಸ್ಗಾಗಿ ಅಲ್ದಾಟ ನಡೆಸಿದ್ರು. ಒಂದ್ ಕಡೆ ಕಟ್ಟಿದ 3 ಗಂಟನ್ನ ಬಿಚ್ಚಿ ಸ್ವತಂತ್ರವಾಗಬೇಕು ಅಂತ ವಿಚ್ಛೇದನ ಪ್ರಕರಣವನ್ನ 3 ಪುರುಷರು ಹಾತೊರೆದಿದ್ರೆ, ಇನ್ನೊಂದೆಡೆ ಕಟ್ಟಿಸಿಕೊಂಡಿದ್ದ 3 ಗಂಟೆಗಳಿಂದ ಮುಕ್ತಿ ಬೇಕು ಅನ್ನೋ ಪರಿಸ್ಥಿತಿ 3 ಮಹಿಳೆಯರಲ್ಲಿತ್ತು. ಕೆಲವು ತಿಂಗಳಿಂದ ದಂಪತಿಗಳ ವಾದ ವಿವಾದ ಆಲಿಸಿದ ಕೋರ್ಟ್ ಈ ಮನಸ್ಥಿತಿಯನ್ನ ಬದಲಾವಣೆಗಾಗಿ ಸಮಯ ನೀಡಿತ್ತು. ಹೀಗೆ ಕೋರ್ಟ್ ನೀಡಿದ ಸಮಯ ಆ 3 ದಂಪತಿಗಳ ಕೆಲ ಮಹತ್ವದ ಬದಲಾವಣೆಗಳನ್ನ ತಂದಿತ್ತು. ಇದರ ಪರಿಣಾಮವಾಗಿ ಕೋರ್ಟ್ ಆವರಣದಲ್ಲಿ ನಡೆದಿದ್ದೆ ಡಿವೋರ್ಸ್ ಪಡೆಯಲು ಇಚ್ಛಿಸಿದ 3 ದಂಪತಿಗಳ ಮರು ಮದುವೆ ಕಣ್ರಿ. ನೀವು ಮರೆತು ಒಂದು ಒಳ್ಳೆಯ ದೃಷ್ಟಿಯಿಂದ ತಾವು ಜೀವನ ಸಾಗಿಸಬೇಕು. ಯಾಕಂದರೆ ಮನುಷ್ಯ ಜೀವನ ದೇವರು ಕೊಟ್ಟಿದ್ದಾನೆ, ಪ್ರತಿ ಸಲ ಬರೋಂಗಿಲ್ಲ. ಆಮೇಲೆ ಹೋದ ಗಳಿಗೆ ವೇಳೆ ಎಷ್ಟು ಮಹತ್ವ ಅಂತಂದರೆ ಒಂದೊಂದು ಕ್ಷಣನೂ ಬಹಳ ಮಹತ್ವದ ವಿಷಯ. ಇಂಥ ಒಂದು ಮಾನವ ಜನ್ಮದಲ್ಲಿ ಇರ್ತಕ್ಕಂಥ ನಾವು ಸಂತೋಷದಿಂದ ನಾವು ಒಂದು ಬಾಳ್ವೆಯನ್ನು ಗಂಡ ಹೆಂಡತಿ ಎಲ್ಲರೂ ಮಾಡ್ಕೊಂಡು ಹೋಗ್ರಿ. ಮುಂದೆ ಈ ರೀತಿ ಮಾಡಿಕೊಳ್ಬಾರ್ರಿ. ಯಾವುದೂ ಶಾಶ್ವತ ಅಲ್ಲ. ನೀವೇನು ಗಂಡ ಹೆಂಡತಿ ಕೂಡಿಕೊಂಡು ಒಂದು ಒಳ್ಳೆಯ ಜೀವನ ಮಾಡ್ತಿಲ್ಲ, ಅದೇ ಶಾಶ್ವತ ಅಂತ ನಾನು ಹೇಳ್ತಿದ್ದೀನಿ. ಇದನ್ನು ನೀವು ಮರೆತಂದ್ರೆ ಅತ್ಯಪರೂಪದ ಘಟನೆಗೆ ಸಾಕ್ಷಿಯಾಯಿತು ಗಂಗಾವತಿ ಕೋರ್ಟ್. ಮುನಿಸು ಮರಿತು ನ್ಯಾಯಾಲಯದಲ್ಲಿ ಮತ್ತೆ ಒಂದಾದ 3 ಜೋಡಿಗಳು. ಒಂದಾದ ಜೋಡಿಗಳಿಗೆ ಮರು ಮದುವೆ ಮಾಡಿಸಿದ ನ್ಯಾಯಾಧೀಶರು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ 1ನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅಪರೂಪದ ಘಟನೆಗೆ ಒಂದು ಸಾಕ್ಷಿಯಾಗಿದೆ. ಹೌದು, ಡಿವೋರ್ಸ್ಗಾಗಿ ಸಣ್ಸಾಟ ಒಡನಾಟವಿದ್ದ ನಡೆಸಿದ 3 ದಂಪತಿಗಳು ಇನ್ನೇನು ದೂರವಾಗಬೇಕು ಅನ್ನೋಷ್ಟರಲ್ಲಿ ಮತ್ತೆ ಒಂದಾಗಿದ್ದಾರೆ. ಡಿವೋರ್ಸ್ ತೀರ್ಪು ಹೊರಬಿದ್ದು ನಾವ್ಯಾರು ಅನ್ನೋ ಬೇಕಾಗಿದ್ದ ದಂಪತಿಗಳು ಪುನಃ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಗಂಗಾವತಿ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ 3 ದಂಪತಿಗಳ ಜೋಡಿಗಳು ಮುನಿಸು ಮುರಿತು ಒಂದಾಗಿದ್ದಾರೆ. ಹೀಗೆ ಒಂದಾದ ಜೋಡಿಗಳಿಗೆ ನ್ಯಾಯಾಧೀಶರಾದ ಸದಾನಂದ್ ನಾಗಪ್ಪ ನಾಯಕ್, ಗುಂಡಪ್ಪ ಬಸವಣ್ಣಪ್ಪ ಹಳ್ಳಿಕಾಯಿ, ನಾಗೇಶ್ ಪಾಟೀಲ್ ಮೇಘಾ ಸೋಮಣ್ಣವರ್ ಸಮ್ಮುಖದಲ್ಲಿ ಜೋಡಿಗಳ ಮರು ಮದುವೆ ಮಾಡಿಸಲಾಯಿತು. ಅರ್ಜಿಯನ್ನು ಸಲ್ಲಿಸಿದ್ರಿಂದ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು ಅದನ್ನು
ಮುಂದೂಡುತ್ತಾ ಅವರಿಗೆ ತಿಳುವಳಿಕೆ ಬರಲಿ ಮುಂದುಗೂಡಲಿ ಅಂತ ಹೇಳಿ ಮುಂದೆ ಪದ್ಧತಿಗಳನ್ನು ಮುಂದುವರಿಸುತ್ತಾ ಅವ್ರನ್ನ ಮನವೊಲಿಸಿ ವಕೀಲರು ಮತ್ತು ನ್ಯಾಯಾಧೀಶರು ಇಬ್ಬರು ಮುಂದೆ ನೀವು ಬಂದಿರತಕ್ಕಂಥ ಜನರಿಗೆ ಇದು ಮಾಡಿದ್ದಾರೆ, ಒಳ್ಳೆಯದಾಗಲಿ ಅವರಿಗೆ. ಬಹುತೇಕ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಜೀವನಾಂಶ ಪರಿಹಾರದಲ್ಲಿ ಅಂತ್ಯವಾಗುವ ಪ್ರಕರಣ. ಇದರ ಮಧ್ಯೆ ಗಂಗಾವತಿ ನ್ಯಾಯಾಲಯದಲ್ಲಿ ನಡೆದ 3 ಜೋಡಿಗಳ ಮರುವಿವಾಹ ಸಹಬಾಳ್ವೆಯ ಜೀವನಕ್ಕೆ ಮಾದರಿಯಾದಂತಾಗಿದೆ. ಒಟ್ಟಾರೆಯಾಗಿ ದಾಂಪತ್ಯದಲ್ಲಿ ಮುನಿಸು, ಕೋಪ, ತಾಪ ಇವೆಲ್ಲ ಇದ್ದಿದ್ದೆ. ಇವೆಲ್ಲ ದಾಟಿ ಸಾಗಿದಾಗ ಮಾತ್ರ ಸಂಸಾರದ ಬಂಡಿಯನ್ನ ಸುಲಲಿತವಾಗಿ ನಡೆಸೋಕೆ ಸಾಧ್ಯ. ಡಿವೋರ್ಸ್ ಮೊರೆ ಹೋಗಿದ್ದ 3 ದಂಪತಿಗಳು ಮರು ಮದುವೆಯಾಗುವ ಮೂಲಕ ಪ್ರಸ್ತುತ ಸಮಾಜಕ್ಕೆ ಕೊಟ್ರ ಅನ್ನೋ ಪ್ರಶ್ನೆ ಮೂಡೋದಂತೂ ಸತ್ಯ. ಇನ್ನು ಎಲ್ಲವನ್ನ ಕೂತು ಬರೆಹರಿಸಿಕೊಂಡ್ರೆ ದೇಶಗಳ ನಡುವಿನ ಯುದ್ಧಗಳನ್ನೇ ನಿಲ್ಲಿಸಬಹುದು. ಅಂಥದ್ರಲ್ಲಿ ಗಂಡ ಹೆಂಡತಿ ಜಗಳ ಯಾವ ಲೆಕ್ಕ ಅನ್ನೋ ಸಂದೇಶವನ್ನ ಈ 3 ದಂಪತಿಗಳು ಸಾರಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.